ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೇವಂತಿ, ಇದರಿಂದ ನಿಮ್ ಮಗು ಕೃಷ್ಣ ನಿಮಗ್ ಸಿಕ್ಕಿ ನಿಮ್ಗೆ ಒಳ್ಳೇದಾದ್ರೆ ಅಷ್ಟೇ ಸಾಕಮ್ಮ. ನೋಡಿ, ಆ ದೇವರು ನಿಮ್ಮ ಬಾಯಿಂದಾನೆ ಎಷ್ಟು ಒಳ್ಳೆ ಮಾತುಗಳನ್ನ ಆಡಿಸ್ತಾ ಇದ್ದಾನೆ ಅಂತ. ಇವತ್ತು ನಾವು ನಮ್ಮ ಮಗುಗೋಸ್ಕರ ನಾನು ಅರ್ಜುನ್ ಸರು ಭಿಕ್ಷಾಟನೆಗೆ ಈ ವ್ರತ ಆಚರಿಸ್ತಾ ಇದ್ದೀವಿ. ಜೊತೆಗೆ ನೀವು ನಮ್ ಕೃಷ್ಣನ್ ಮೇಲೆ ಆಗಿರೋ ವಾಮಾಚಾರದ ಪ್ರಯೋಗನೂ ತೆಗಿತೀನಿ ಅಂತ ಹೇಳಿದೀರಾ. ನನ್ ಮಗು ವಿಷಯದಲ್ಲಿ ಇಷ್ಟೆಲ್ಲ ಒಳ್ಳೆ ಸೂಚನೆ ಸಿಗ್ತಾ ಇದೆ. ನಮ್ ಮಗು ನಮ್ ಕೈ ಬಿಟ್ಟು ಹೋಗಲ್ಲ, ಪುನಃ ನಮ್ ಕೈಗೆ ಸಿಗುತ್ತೆ ಮಾಯಮ್ಮ, ಖಂಡಿತವಾಗ್ಲೂ ಸಿಗುತ್ತೆ. ನಿನ್ನೆ ಅಷ್ಟೊಂದು ಅಪಶಕುನ ಆದ್ರೂ ಇವತ್ತು ಇಷ್ಟೊಂದು ಶುಭ ಶಕುನಗಳು. ಕತ್ಲೆ ಹಿಂದೆ ಬೆಳಕು, ಅಳು ಹಿಂದೆ ನಗು, ಕಷ್ಟದ ಹಿಂದೆ ಸುಖ ಇರುತ್ತೆ ಅಂತ ದೊಡ್ಡೋರ್ ಹೇಳಿರೋ ಮಾತು ಎಷ್ಟು ಸತ್ಯ ಅಲ್ವಾ ಮಾಯಮ್ಮ? ದಡ್ಡಿ, ನೆನ್ನೆ ಆದಂತ ಅಪಶಕನದ ಅರ್ಥ ಏನು ಅಂತ ಗೊತ್ತೇನೆ? ಇನ್ಯಾವತ್ತೂ ನಿನಗೆ ಸುಖದ ದಿನಗಳಿಲ್ಲ, ಬರೀ ಕಷ್ಟದ ದಿನಗಳೇ, ಕಣ್ಣೀರಲ್ಲಿ ಕೈ ತೊಳೆಯುವಂತ ಕ್ಷಣಗಳೇ ಕಣೆ. ಇನ್ನು ನಿನ್ನ ಪಾಲಿಗುಳಿದಿರೋದು 47 ದಿವಸ. ಪಡು ಪಡು, ಖುಷಿ ಪಡು. ಆರೋ ದೀಪ ಜೋರ ಉರಿಯೋದ್ರಿಂದ ನಂಗೇನು ಬೇಜಾರಿಲ್ಲ. ಭಿಕ್ಷಾಟನೆಗೆ ಹೋಗಿ ದೇವ್ರನ್ನ ಹೊಲಿಸ್ಕೋತೀಯಾ? ಮಗುನ್ ಪಡ್ಕೋತೀಯಾ? ಹೋಗು, ಭಿಕ್ಷಾಟನೆಗೆ ಅದೇ ಹೋಗ್ತೀಯೋ ಹೋಗು, ನಾನು ನೋಡೇ ಬಿಡ್ತೀನಿ. ಹಲೋ ಸರ್. ಗುಡ್ ಮಾರ್ನಿಂಗ್ ಅರ್ಜುನ್. ಗುಡ್ ಮಾರ್ನಿಂಗ್ ಸರ್. ನಿಮ್ಮ ಆಪರೇಷನ್ ಭಿಕ್ಷಾಟನೆಗೆ ಇವತ್ತು ಮುಹೂರ್ತ ಕೂಡ ಬಂದಿದೆ ಅಂತ ಕೇಳಿ ತುಂಬಾನೇ ಖುಷಿ ಆಯಿತು. ವಿಶ್ ಯು ಆಲ್ ಸಕ್ಸಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಣ್ಣ, ನಿಮ್ಗೆ ಅವತ್ತೇ ಹೇಳಿದಾಗೆ ನಿಮ್ಮ ಸಹಕಾರ ಇಲ್ಲದೆ ಈ ಆಪರೇಷನ್ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನೋಡಿ, ಆಲ್ರೆಡಿ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಇಬ್ಬರನ್ನ ನಿಮ್ಮ ಮನೆ ಹತ್ರ ಕಳಿಸಿದ್ದೀನಿ. ಹೌದಾ? ಆದರೆ ಅವ್ರು ಇನ್ನೂ ಬಂದಿಲ್ಲ ಅನ್ಸುತ್ತೆ. ಅವ್ರು ಬಂದಮೇಲೆ ನಾನು ನಿಮ್ಗೆ ತಿಳಿಸ್ತೀನಿ ಸರ್. ಅವ್ರಾಗಲೇ ಬಂದಿದ್ದಾರೆ, ಗೇಟ್ ಹತ್ರ ನೋಡಿ. ಈಸ್ ಇಟ್? ಹಾ ಸರ್, ಬಂದಿದ್ದಾರೆ. ಥ್ಯಾಂಕ್ ಯು. ಅವ್ರ ಹತ್ರ ಯಾವ ದಿನ ಯಾವ್ಯಾವ ಏರಿಯಾಗೆ ಹೋಗ್ಬೇಕಂತ ಹೇಳಿದ್ದೀನಿ, ನೀವು ಅವ್ರ ಹತ್ರ ಮಾತಾಡಿ. ಓಕೆ ಸರ್, ಬಾಯ್. ಓಕೆ ಅರ್ಜುನ್. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನೀವಿಬ್ರು ಬಂದಿದ್ದು ತುಂಬಾ ಖುಷಿ ಆಯ್ತು. ಅಲ್ಲ, ಇಬ್ರು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದ್ಬಿಟ್ಟಿದ್ದೀರಾ. ಹಾ, ನೋಡ್ದವ್ರು ಯಾರೇ ಆಗ್ಲಿ ನಿಮ್ಮಿಬ್ರನ್ನ ಭಿಕ್ಷಿಕರು ಅಂತಾನೆ ಅನ್ಬೇಕು. ಡಿಪಾರ್ಟ್ಮೆಂಟ್ ಅವರು ಅಂತ ಮೇಕೌಟ್ ಮಾಡಕ್ ಸಾಧ್ಯನೇ ಇಲ್ಲ. ರಿಯಲಿ ನಿಮ್ಮ ಡೆಡಿಕೇಶನ್ಗೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸರ್. ಸರ್, ನೀವಿಬ್ರು ನಮ್ಮಾಗೆ ಇದೇ ಗೇಟಪ್ಪಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ ಸರ್. ಮತ್ತೆ ನಾನು ಹೀಗೆ ಬರ್ತೀನಿ ಅಂತ ಅನ್ಕೊಂಡ್ರ? ಆಮೇಲೆ ಇಡೀ ದಿವಸ ಅಮ್ಮ ತಾಯಿ ಅಂದ್ರು 10 ರೂಪಾಯಿ ಗಿಟ್ಟಲ್ಲ ನೋಡಿ. ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಇದೆ, ಒಂದು 10 ನಿಮಿಷ ವೇಟ್ ಮಾಡಿ, ನಾನು ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ. ಓಕೆ ಸರ್. ಓಕೆ ಸರ್. ಮಾಯಮ್ಮ, ಮಾಯಮ್ಮ. ಬಂದೆ ಸರ್. ಸೇವಂತಿದು ಪೂಜೆ ಆಯ್ತಾ? ರೆಡಿ ಆಗಿದ್ದಾಳ? ಇನ್ನು ಪೂಜೆ ಮುಗ್ದಿಲ್ಲ ಅನ್ಸುತ್ತೆ, ದೇವ್ರ ಮನೆಯಲ್ಲೇ ಇದ್ದಾರೆ. ಇನ್ನು ಅವಳು ಪೂಜೆ ಮುಗಿಸಿ ರೆಡಿ ಆಗೋದು ಯಾವಾಗ? ಆಲ್ರೆಡಿ ಲೇಟ್ ಆಗ್ತಿದೆ. ಸರಿ, ಇವರಿಬ್ರಿಗೂ ಕಾಫಿ ಮಾಡ್ಕೊಡಿ. ಆಯ್ತು. ಹಾ. ಅಯ್ಯೋ ಸಾರಿ, ನಿಮ್ದು ಬ್ರೇಕ್ಫಾಸ್ಟ್ ಆಯ್ತಂತ ಕೇಳೋದೇ ಮರೆತ್ಬಿಟ್ಟೆ. ಆಯ್ತು ಸರ್. ಆಯ್ತು ಸರ್. ಸಂಕೋಚ ಪಟ್ಕೋಬೇಡಿ,
ಆಮೇಲೆ ಭಿಕ್ಷೆಯಲ್ಲಿ ಏನ್ ಸಿಗತ್ತೋ ಇಲ್ವೋ ಗೊತ್ತಿಲ್ಲ, ಈಗಲೇ ಹೊಟ್ಟೆ ತುಂಬಾ ತಿನ್ಕೊಂಬಿಡಿ. ಪರವಾಗಿಲ್ಲ ಸರ್, ಅಲ್ಲೇನೇ ಸಿಕ್ಕಿದ್ರು ನಮಗೆ ಮೃಷ್ಟಾನ್ನನೇ. ಸಿಗದೆ ಇದ್ರೂ ಪರವಾಗಿಲ್ಲ. ದಟ್ಸ್ ದ ಸ್ಪಿರಿಟ್. ಸರಿ, ನಾನು ಬರ್ತೀನಿ. ಓಕೆ ಸರ್. ಕೊಡಿ. ತಗೊಳ್ಳಿ. ಅಯ್ಯೋ 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 ಅಯ್ಯೋ, ಮನೇಲಿ ಯಾರು ಇಲ್ವಾ? ಭಿಕ್ಷುಕರು ಮನೆ ಒಳಗಡೆ ನುಗ್ಗಿ ಸೋಫಾ ಮೇಲೆ ಕೂತಿದ್ದಾರೆ. ಸಾಲದಕ್ಕೆ ಕಾಫಿ ಬೇರೆ ಕುಡಿತಿದ್ದಾರೆ. ಏನ್ ಕಾಲ ಬಂತಪ್ಪ? ಮಾಯಮ್ಮ, 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 ನೀವೇನ್ರಿ ಇವ್ರು ಕಾಫಿ ಕೊಟ್ಟಿದ್ದು? ಅಯ್ಯೋ ಮೇಡಮ್, ನಾವು ಭಿಕ್ಷುಕರಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದೀವಿ. ಏನು? ಹೌದು ಮೇಡಮ್, ಅರ್ಜುನ್ ಸರ್ ಜೊತೆ ನಾವು ಭಿಕ್ಷುಕರಾಗಿ ಹೋಗ್ತಿದೀವಿ. ಓ ಹೌದಾ? ಅಲ್ಲ ರೀ, ನಾನ್ ಯಾರೋ ಭಿಕ್ಷುಕರು ಭಿಕ್ಷೆ ಕೇಳೋದಕ್ಕೆ ಒಳಗಡೆನೆ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಮೊದ್ಲೇ ಹೇಳಕ್ ಆಗ್ಲಿಲ್ವಾ? ಮಾಯಮ್ಮ, ನನಗೂ ಕಾಫಿ ಕೊಡಿ. ಮಾಯಮ್ಮ, ಬಿಸಿ ಬಿಸಿ ಕಾಫಿ ಕೊಡಿ. ಯಾಕೆ ಸೇವಂತಿ, ತುಂಬಾ ಸುಸ್ತಾಗ್ತಿದ್ಯಾ? ಹುಷಾರಿಲ್ವಾ? ಹಾಗೇನಿಲ್ಲ ಚಿಕ್ಕಿ. ಉಪವಾಸ ಇದೆಯಲ್ಲ, ಅದಕ್ಕೆ ಸುಸ್ತಾಗ್ತಿರ್ಬೇಕು. ಹಾಗೇನಿಲ್ಲ ಚಿಕ್ಕಿ. ನಿನ್ನೆಯಿಂದ ಬರೀ ಅಪಶಕುನದ ಮೇಲೆ ಅಪಶಕುನ. ಸರಿಯಾಗಿ ಪೂಜೆ ಮಾಡೋದಕ್ಕೂ ಆಗ್ತಿಲ್ಲ. ಮನಸ್ಸಿಗೆ ತುಂಬಾ ಕಸಿವಿಸಿ ಆಗ್ತಿದೆ. ಯಾಕೆ, ಏನಾಯ್ತು? ನಿನ್ನೆ ಪೂಜೆ ಎಲ್ಲ ಮುಗಿಸಿ ಆರತಿ ಮಾಡ್ತಾ ಇದ್ನಾ, ಯಾಕೆ ಹೀಗಾಗ್ತಿದ್ಯೋ ಏನೋ.